ಬೆಳಗಿನ ತಿಂಡಿಗೆ ಈ ಥರ ರುಚಿಯಾದ ಹೆಲ್ತಿ ಮಸಾಲ ರೊಟ್ಟಿ ಅಥವಾ ತಾಳಿಪಟ್ಟಿದ್ರೆ ಎಷ್ಟು ಚೆನ್ನಾಗಿರುತ್ತೆ. ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ. ನಮಸ್ತೆ ವೀಕ್ಷಕರೇ, ಎಲ್ಲ ಚೆನ್ನಾಗಿದೆ ಚಾನಲ್ಗೆ ಸ್ವಾಗತ. ನಾನು ರಾಜೇಶ್ವರಿ. ಇವತ್ತು ನಾನು ನುಗ್ಗೆ ಸೊಪ್ಪನ್ನು ಬಳಸಿ ಒಂದು ಟೇಸ್ಟಿ ಮತ್ತು ಹೆಲ್ತಿ ತಾಳಿಪಟ್ಟು ಅಥವಾ ಮಸಾಲ ರೊಟ್ಟಿನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನುಗ್ಗೆ ಸೊಪ್ಪು ಎಲ್ಲರಿಗೂ ಅಷ್ಟು ಇಷ್ಟ ಆಗೋದಿಲ್ಲ, ಪಲ್ಯ ಅಥವಾ ಸಾರು ಯಾವುದರಲ್ಲಾದರೂ. ಆದರೆ ಈ ರೀತಿ ಮಾಡ್ಕೊಂಡು ತಿನ್ನೋದ್ರಲ್ಲಿ ತುಂಬಾ ಟೇಸ್ಟಿಯಾಗಿರುತ್ತೆ. ಯಾರಿಗೂ ಅದು ನುಗ್ಗೆ ಸೊಪ್ಪಿಂದ ಮಾಡಿರೋದು ಅಂತ ಗೊತ್ತೂ ಆಗೋದಿಲ್ಲ, ಅಷ್ಟೊಂದು ಟೇಸ್ಟಿಯಾಗಿರುತ್ತೆ. ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಮೊದಲಿಗೆ ನಾನೆಲ್ಲ ನುಗ್ಗೆ ಸೊಪ್ಪನ್ನು ಬಿಡಿಸಿ ಇಟ್ಕೋತಾ ಇದ್ದೀನಿ. ಈಗ ನುಗ್ಗೆ ಸೊಪ್ಪೆಲ್ಲ ಬಿಡಿಸಿಟ್ಟು ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ. ನಾನಿಲ್ಲಿ ಎಳೆ ನುಗ್ಗೆ ಸೊಪ್ಪನ್ನು ತೊಗೊಂಡಿದ್ದೀನಿ, ಹಾಗಾಗಿ ಕಡ್ಡಿ ಎಲ್ಲ ತುಂಬ ಏನೂ ತೆಗೆದಿಲ್ಲ. ಆಮೇಲೆ 3 ಮೀಡಿಯಮ್ ಸೈಜ್ ಈರುಳ್ಳಿ ತೊಗೊಂಡಿದ್ದೀನಿ, ಶುಂಠಿ ತೊಗೊಂಡಿದ್ದೀನಿ, ಹಾಗೆ 2 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ತೊಗೊಂಡಿದ್ದೀನಿ. ಶುಂಠಿ ಇಷ್ಟು ಬೇಕಾಗೋದಿಲ್ಲ, ಇದನ್ನು ನಾನು ತುರಿಲಿಕ್ಕೆ ಈಸಿ ಆಗಲಿ ಅಂತ ಹಾಗೆ ತೊಗೊಂಡಿದ್ದೀನಿ. ಈಗ ಒಂದು ದೊಡ್ಡ ಬಾಣಲಿಯಲ್ಲಿ ನಾನು ಹೆಚ್ಚಿದ ನುಗ್ಗೆ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ನಾನು ಸಣ್ಣದಾಗೇನು ಹೆಚ್ಚಕ್ಕೆ ಹೋಗಿಲ್ಲ ನುಗ್ಗೆ ಸೊಪ್ಪು, ಏಕೆಂದರೆ ತುಂಬಾ ಎಳೆಯದಾಗಿತ್ತು ಸೊಪ್ಪು, ಅದಕ್ಕಾಗಿ ಹಾಗೆ ಯೂಸ್ ಮಾಡ್ತಾಯಿದ್ದೀನಿ. ಹಾಗೆ ನಾನು ಚಾಪರಲ್ಲಿ ಹಾಕಿ ನಾನು ಈರುಳ್ಳಿನೆಲ್ಲ ಚಾಪ್ ಮಾಡ್ಕೊಂಡಿದ್ದೀನಿ, ಹಾಗಾಗಿ ತುಂಬ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ. ನೀವು ಹಾಗೆ ಸಣ್ಣದಾಗಿ ಹೆಚ್ಕೋಬೋದು. ಹಾಗೆ ಇದಕ್ಕೆ ಶುಂಠಿಯನ್ನು ತುರ್ಕೋತೀನಿ. ಒಂದು ಅರ್ಧ ಇಂಚು ಶುಂಠಿ ಆಗೋಷ್ಟು ತುರ್ಕೊಂಡ್ರೆ ಸಾಕಾಗುತ್ತೆ. ಶುಂಠಿ ಹಾಕೋದ್ರಿಂದ ಟೇಸ್ಟ್ ಕೂಡ ತುಂಬ ಚೆನ್ನಾಗಾಗುತ್ತೆ, ಹಾಗೆ ಡೈಜೆಷನ್ಗೂ ತುಂಬ ಈಸಿಯಾಗಿ ಆಗುತ್ತೆ. ಹಾಗಾಗಿ ಶುಂಠಿಯನ್ನು ಹಾಕ್ತಾಯಿದ್ದೀನಿ. ನುಗ್ಗೆ ಸೊಪ್ಪು ಆದಷ್ಟು ಎಳೆಯದಾಗಿದ್ದರೆ ಈ ರೊಟ್ಟಿಗೆ ತುಂಬಾ ಚೆನ್ನಾಗಿರುತ್ತೆ, ಏಕೆಂದರೆ ಕಡ್ಡಿ ಎಲ್ಲ ಏನೂ ಇರೋದಿಲ್ಲ. ಹಾಗಾಗಿ ಎಳೆಯ ನುಗ್ಗೆ ಸೊಪ್ಪು ಸಿಕ್ಕಿದ್ರೆ ಬಳಸ್ಕೊಳ್ಳಿ. ನಾನು ಸುಮಾರು ಇಲ್ಲಿ 2 ಕಟ್ಟಾಗೋಷ್ಟು ನುಗ್ಗೆ ಸೊಪ್ಪನ್ನು ತೊಗೊಂಡಿದ್ದೀನಿ. ಈಗ 1 ಚಮಚ ಆಗೋಷ್ಟು ಜೀರಿಗೆ ಪುಡಿ ಮತ್ತು 1 ಅರ್ಧ ಚಮಚ ಆಗೋಷ್ಟು ಅರಿಶಿನ ಪುಡಿಯನ್ನು ಬಳಸ್ತಾ ಇದ್ದೀನಿ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ಅನಂತರ ಇಲ್ಲಿ 1 ಕಪ್ ಆಗೋಷ್ಟು ನಾನು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಜವೆ ಗೋಧಿ ಹಿಟ್ಟು ಇದು, ಅದನ್ನು ನಾವು ಮನೆಯಲ್ಲಿ ಬಳಸೋದ್ರಿಂದ ಅದನ್ನು ತೊಗೊಂಡಿದ್ದೀನಿ. 1 ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಹಾಗೆ 1 ಅರ್ಧ ಕಪ್ ಆಗುವಷ್ಟು ನಾನು ಜೋಳದ ಹಿಟ್ಟನ್ನು ತೊಗೊಂಡಿದ್ದೀನಿ. ನೀವಿಲ್ಲಿ ಬೇಕಿದ್ದರೆ ರಾಗಿ ಹಿಟ್ಟು ಸಹ ಸೇರಿಸ್ಕೋಬೋದು. ಈ 3 ಹಿಟ್ಟುಗಳನ್ನು ನಾನು ಸ್ವಲ್ಪ ಒಂದೊಂದು ಕಪ್ ಅಳತೆಯಲ್ಲಿ ತೊಗೊಂಡಿದ್ದೀನಿ. ಈಗ ಒಮ್ಮೆ ಮಿಕ್ಸ್ ಮಾಡೋಣ, ನೋಡೋಣ. ಇನ್ನೂ ಸ್ವಲ್ಪ ಹಿಟ್ಟು ಬೇಕಂದರೆ ಮತ್ತಷ್ಟು ಹಿಟ್ಟನ್ನು ಸೇರಿಸ್ಕೊಳ್ಳೋಣ. ತುಂಬ ಹಿಟ್ಟನ್ನು ಮೊದಲನೇ ಹಾಕ್ಕೊಳ್ಳೋದು ಬೇಡ. ಈಗ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಬರೋಣ. ನನಗಿದಕ್ಕೆ ಇನ್ನು ಸ್ವಲ್ಪ ಹಿಟ್ಟು ಬೇಕನ್ಸುತ್ತೆ, ಹಾಗಾಗಿ ನಾನು ಇನ್ನು 1 ಕಪ್ ಆಗುವಷ್ಟು ಅಕ್ಕಿ ಹಿಟ್ಟು ಮತ್ತು 1 ಅರ್ಧ ಕಪ್ ಆಗುವಷ್ಟು ಜೋಳದ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವು ಪ್ರಮಾಣ ನೋಡಿಕೊಂಡು ಹೆಚ್ಚು ಕಡಿಮೆ ಮಾಡ್ಕೋಬೋದು. ಜೋಳದ ಹಿಟ್ಟು ಸ್ವಲ್ಪ ಕಡಿಮೆನೇ ಬಳಸ್ಕೊಳ್ಳಿ, ಅಕ್ಕಿ ಹಿಟ್ಟು ಗೋಧಿ ಹಿಟ್ಟು ಬಳಸ್ಕೋಬೋದು. ಈಗ ಇದನ್ನೆಲ್ಲ ಚೆನ್ನಾಗೆ ಫಸ್ಟು ಮಿಕ್ಸ್ ಮಾಡ್ಕೊಳ್ಳಿ, ಆವಾಗ ಉಪ್ಪು ಎಲ್ಲ ಒಂದು ಕಡೆಗೆ ಬರುತ್ತೆ. ನಾನು ಈರುಳ್ಳಿನ ಚಾಪರಲ್ಲಿ ಪುಡಿ ಮಾಡ್ಕೊಳ್ಳುವಾಗ ಅದಕ್ಕೇ ಹಸಿಮೆಣಸಿನ್ಕಾಯಿನೂ ಹಾಕ್ಕೊಂಡು ಪುಡಿ ಮಾಡ್ಕೊಂಡಿದ್ದೆ, ಹಾಗಾಗಿ ಇಲ್ಲಿ ಎಕ್ಸ್ಟ್ರಾ ಏನು ಖಾರ ಹಾಕ್ಕೋತಾ ಇಲ್ಲ. ಹಸಿಮೆಣಸಿನ್ಕಾಯಿ ಕೂಡ ಸಣ್ಣದಾಗಿ ಹೆಚ್ಚಿ ಹಾಕ್ಕೊಂಡ್ರೆ ಆಯಿತು. ಇದಕ್ಕೆ ನಾನು ಚೆನ್ನಾಗಿ ಬಿಸಿಯಾಗಿರೋ ನೀರನ್ನು ಬಳಸ್ತೀನಿ, ಯಾಕೆಂದರೆ ನಾವು ಬರೀ ಹಿಟ್ಟುಗಳನ್ನ ಸರಿ ಮಾಡಿದ್ರೆ ಕಲಿಸ್ಕೊಳ್ಳೋದು, ಹಾಗಾಗಿ ಬಿಸಿ ನೀರನ್ನು ಹಾಕಿ ಕಲಿಸ್ಕೊಂಡ್ರೆ ರೊಟ್ಟಿ ಎಲ್ಲೂ ಹರಿದು ಬರಲ್ಲ, ಚೆನ್ನಾಗೇ ಸ್ಟಿಫಾಗಿ ಕೂತ್ಕೊಳ್ಳುತ್ತೆ. ಅದಕ್ಕೆ ನೋಡಿ ಎಷ್ಟು ಬೇಕೋ ಅಷ್ಟು ಮಾತ್ರ ನೀರು ಹಾಕ್ಕೊಳ್ಳಿ. ತುಂಬ ಮೆತ್ತಗೆ ಕಲಿಸ್ಕೊಳ್ಳೋಕೆ ಹೋಗ್ಬಿಡಿ, ಏಕೆಂದರೆ ರೊಟ್ಟಿ ಲಟ್ಸೋದು ಸ್ವಲ್ಪ ಕಷ್ಟ ಆಗುತ್ತೆ. ಎಷ್ಟು ಬೇಕೋ ಅಷ್ಟು ಮಾತ್ರ ತುಂಬ ಚೆನ್ನಾಗಿ ಕಾದಿರೋ ನೀರನ್ನು ಬಳಸ್ಕೊಂಡು ಒಂದು ಟೈಟಾಗಿರೋ ಡೋವನ್ನು ಪ್ರಿಪೇರ್ ಮಾಡ್ಕೊಳ್ಳಿ. ನೋಡಿ, ಎಲ್ಲ ಒಟ್ಟಿಗೆ ಬಂದಿದೆ, ಒಂದು ಹದವಾಗಿ ಕಲಸಿದೆ. ನೋಡಿ ಎಷ್ಟು ಗಟ್ಟಿಯಾಗಿದೆ, ಇದೇ ಹದಕ್ಕೆ ಇರಬೇಕು. ಮೆತ್ತಗೆ ಮಾಡಿಕೊಂಡ್ರೆ ಲಟ್ಸೋದಕ್ಕೆ ಕಷ್ಟ ಆಗುತ್ತೆ. ಈಗ ಇದು ಒಂದು ಸ್ವಲ್ಪ ಹೊತ್ತು ಇರೋ ಅಷ್ಟರಲ್ಲಿ ನಾವು ಒಂದು
ಕ್ವಿಕ್ಕಾಗಿ ತೆಂಗಿನಕಾಯಿ ಚಟ್ನಿ ಮಾಡೋದನ್ನು ನೋಡ್ಕೊಂಬರೋಣ ಬನ್ನಿ. ಮಿಕ್ಸಿ ಜಾರ್ಗೆ ನಾನಿಲ್ಲಿ ಒಂದು ಅರ್ಧ ತೆಂಗಿನಕಾಯಿನ ಪೀಸ್ ಮಾಡಿ ಹಾಕ್ಕೊಂಡಿದ್ದೀನಿ. ನೀವು ಇನ್ನು ಸಣ್ಣದಾಗಿ ಪೀಸ್ ಮಾಡಿ ಹಾಕ್ಕೊಳ್ಳಿ, ನಿಮ್ಮ ಮಿಕ್ಸಿಯ ತಕ್ಕಂತೆ. 1 ಇಂಚು ಶುಂಠಿ, ಚೂರು ಹುಣಸೆಹಣ್ಣು, ಹಸಿಮೆಣಸಿನ್ಕಾಯಿ ಮತ್ತು ಕರ್ಬೇವಿನ ಸೊಪ್ಪನ್ನ ಹುರ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಹುರ್ಗಡಲೆ ಕೂಡ ಹಾಕ್ಕೋತೀನಿ. ನಾನಿಲ್ಲಿ ಒಂದು 5-6 ಹಸಿಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ಒಂದು 3 ಚಮಚ ಹುರ್ಗಡಲೆನ ತೊಗೋತಾ ಇದ್ದೀನಿ. ಹಾಗೆ ಒಂದು 5ರಿಂದ 6 ಬೆಳ್ಳುಳ್ಳಿಯೂ ಸಹ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ತರಿಯಾಗಿ ಪುಡಿ ಮಾಡಾದಮೇಲೆ ಇದಕ್ಕೆ ಕೊತ್ತಂಬರಿ ಸೊಪ್ಪು ಮತ್ತು ನೀರನ್ನು ಸೇರಿಸಿ ಚೆನ್ನಾಗಿ ರುಬ್ಕೋಬೇಕು. ನನಗೆ ತುಂಬ ಪೇಸ್ಟ್ ಥರ ಇದ್ದರೆ ಇಷ್ಟ ಆಗಲ್ಲ, ಸ್ವಲ್ಪ ತರಿಯಾಗಿ ರುಬ್ಕೊಂಡಿರ್ತೀನಿ. ನೋಡಿ, ಚಟ್ನಿ ರೆಡಿ ಆಯಿತು. ಈಗ ನಾವು ರೊಟ್ಟಿನ ಮಾಡೋದಕ್ಕೆ ಶುರು ಮಾಡೋಣ. ನಾನಿಲ್ಲಿ ಒಂದು ಹೋಳಿಗೆ ಪೇಪರ್ನ ತೊಗೊಂಡಿದ್ದೀನಿ. ಅಡಿಯಲ್ಲಿ ಸ್ವಲ್ಪ ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದೀನಿ, ಏಕೆಂದರೆ ಅದು ಪೇಪರ್ ತಿರುಗೋದಕ್ಕೆ ಈಸಿ ಆಗುತ್ತೆ ಅಂತ. ಸ್ವಲ್ಪ ಎಣ್ಣೆನ ಸವರ್ಕೊಳ್ಳಿ ಹೋಳಿಗೆ ಪೇಪರ್ಗೆ, ಅಥವಾ ನೀವು ಯಾವುದೇ ಹಿಟ್ಟು ತಂದಿರೋ ಕವರ್ ಆಗಲಿ ಯೂಸ್ ಮಾಡ್ಬೋದು. ಹೀಗೆ ಇದ್ರ ಮೇಲೆ ನಾವು ಮಸಾಲ ರೊಟ್ಟಿನ ಲಟ್ಟಿಸ್ಕೊಳ್ತಾ ಬರೋಣ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಈ ರೊಟ್ಟಿನ ನೀವೆಲ್ಲರೂ ಮನೆಯಲ್ಲಿ ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ನನಗೆ ತಿಳಿಸಿ. ಇದನ್ನು ತುಂಬ ತೆಳ್ಳಗೆ ಲಟ್ಟಿಸ್ಬೇಕು ಅಂತ ಏನೂ ಇಲ್ಲ, ಸ್ವಲ್ಪ ದಪ್ಪ ಇದ್ದರೂ ನಡೆಯುತ್ತೆ. ನೋಡಿ ಎಷ್ಟು ಚೆನ್ನಾಗಿ ರೊಟ್ಟಿ ರೆಡಿಯಾಗಿದೆ. ಸುತ್ತ ಸ್ವಲ್ಪ ಈವನ್ ಮಾಡ್ಕೊತಾ ಇದ್ದೀನಿ. ಒಂದು ಸ್ವಲ್ಪ ಎಣ್ಣೆ ತೊಗೊಂಡು ತೂತು ಮಾಡ್ತಾಯಿದ್ದೀನಿ, ಏಕೆಂದರೆ ಚೆನ್ನಾಗಿ ಬೇಯುತ್ತೆ. ಆವಾಗ ಮಧ್ಯದಲ್ಲೆಲ್ಲನೂ ಹಸಿ ಹಸಿ ಇರಲ್ಲ. ಈಗ ತವ ಬಿಸಿಯಾಗಿದೆ, ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನಾನು ರೊಟ್ಟಿನ ಹಾಕ್ಕೊಂಡಿದ್ದೀನಿ. ಈಗ ರೊಟ್ಟಿಗೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ನಿಮ್ಗೆ ಯಾವುದು ಬೇಕೋ ಅದನ್ನು ಹಾಕ್ಕೊಂಡು 2 ಬದಿ ಬೇಯಿಸ್ಕೊಳ್ಳಿ. ನುಗ್ಗೆ ಸೊಪ್ಪಲ್ಲಿ ತುಂಬಾ ಅಯನ್ ಕ್ವಾಂಟಿಟಿ ಜಾಸ್ತಿ ಇರುತ್ತೆ, ಹಾಗಾಗಿ ಇದು ರಿಚ್ ಇನ್ ಅಯನ್ ಫುಡ್ ಆಗಿರುತ್ತೆ. ಇದನ್ನು ನಾವು ನಮ್ಮ ರೆಸಿಪಿಗಳಲ್ಲಿ ಬಳಸೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಇದು ಥೈರಾಯ್ಡ್ ಇರೋರಿಗೆ ಮತ್ತು ಡಯಾಬಿಟಿಸ್ ಇರೋರಿಗೆ, PCOD ಇರೋರಿಗೆ ಎಲ್ರಿಗೂ ನುಗ್ಗೆ ಸೊಪ್ಪು ತುಂಬಾ ಹೆಲ್ಪ್ಫುಲ್ಲಾಗಿರುತ್ತೆ. ಹಾಗಾಗಿ ನಾವು ಇದನ್ನು ಆವಾಗವಾಗ ನಮ್ಮ ಡಯಟಲ್ಲಿ ಇನ್ಕ್ಲೂಡ್ ಮಾಡೋದ್ರಿಂದ ತುಂಬಾ ಉತ್ತಮ. ಇದು ಮಕ್ಕಳು ಕೂಡ ಏನು ಕ್ರಿಬ್ ಮಾಡಿದ್ರೆ ತಿಂತಾರೆ. ಈ ಥರ ರೊಟ್ಟಿ ಮಾಡಿದ್ರೆ ಅವರಿಗೆ ಗೊತ್ತೂ ಆಗೋದಿಲ್ಲ ಇದರಲ್ಲಿ ನುಗ್ಗೆ ಸೊಪ್ಪು ಅಥವಾ ಯಾವುದೇ ಸೊಪ್ಪಿದೆ ಅಂತಂದ್ಬಿಟ್ಟು. ನೋಡಿ, ನಾವು ಬಳಸಿರೋ 2 ಕಟ್ಟು ಸೊಪ್ಪು ಎಷ್ಟು ಚೆನ್ನಾಗಿ ಇದರಲ್ಲಿ ಬೆರೆತ್ಕೊಂಡಿದೆ. ತುಂಬಾ ಹೆಲ್ದಿಯಾಗಿ ರೆಡಿಯಾಗಿದೆ ಈ ರೊಟ್ಟಿ. ಇದಕ್ಕೆ ನಾನು 1 ಸ್ಪೂನ್ ತುಪ್ಪನ ಹಾಕ್ಕೊಳ್ತಿದ್ದೀನಿ. ಹಾಗೆ ಇನ್ನೊಂದು ಬದಿ ಕೂಡ 1 ಸ್ಪೂನ್ ತುಪ್ಪನ ಹಾಕ್ಕೊಳ್ತೀನಿ. ನೋಡಿ, 2 ಕಡೆ ಚೆನ್ನಾಗಿ ಬೆಂದು ರೆಡಿಯಾಗಿದೆ. ತೆಗೆಯೋ ಹಂತದಲ್ಲಿ ತುಪ್ಪನ ಹಾಕ್ಕೊಂಡ್ರೆ ತಿನ್ನೋದಕ್ಕೆ ತುಂಬಾ ಟೇಸ್ಟಿಯಾಗಿರುತ್ತೆ. ಇದ್ರ ಜೊತೆ ಕಾಯಿ ಚಟ್ನಿ ತುಂಬಾ ಒಳ್ಳೆ ಕಾಂಬಿನೇಷನ್. ನೋಡಿ, ರೊಟ್ಟಿ ರೆಡಿ ಆಯಿತು. ನಿಮಗೆ ನಮ್ಮ ಚಾನಲ್ ಅಲ್ಲಿ ಬರೋ ವೀಡಿಯೋಸ್ ಎಲ್ಲ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮತ್ತಷ್ಟು ವೀಡಿಯೋ ಒಂದಿಗೆ ಮತ್ತೆ ಸಿಗೋಣ. ಧನ್ಯವಾದಗಳು.